friends. Welcome to our Two Couples YouTube channel. ನಾವು ಆಲ್ರೆಡಿ ಸಕಲೇಶ್ಪುರದಲ್ಲಿ ಇದ್ದೀವಿ. ಸಕಲೇಶ್ಪುರದಲ್ಲಿ ಹೋಗ್ತಾ ಆನ್ ದ ವೇ ಅಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕಾಣ್ತು ಅಂತ ಹೇಳಿ ಕಾರ್ ಸ್ಟಾಪ್ ಮಾಡಿದ್ವಿ. ಬನ್ನಿ ಹೋಗೋಣ. Come guys. ಪ್ಲೇಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಚೆನ್ನಾಗಿ ಕಾಣ್ತಾ ಇತ್ತಲ್ವಾ? ಏನ್ ಗೊತ್ತಾ ಫ್ರೆಂಡ್ಸ್, ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಹೇಳಿ ಬಂದು ನಿಂತ್ಕೊಂಡ್ವಿ. ಬಟ್ ಇದ್ರ ನೇಮ್ ಏನೂ ಗೊತ್ತಿಲ್ಲ. ಬಟ್ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಆನ್ ದ ವೇ ಯಾರಾದ್ರೂ ಹೋಗ್ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗಿ. ಕಾಮಿಡಿ ಏನ್ ಗೊತ್ತಾ ಗೈಸ್, ನಾವೇನೋ ಹೇಳಿದ್ವಿ ನೋಡಿದ್ವಿ ಅಂತ ಬಂದ್ವಿ. ನಮ್ ನೋಡ್ಬಿಟ್ಟು ಬೇರೆ ಕಾರವರು ಬಂದು ನಿಂತಿದ್ದಾರೆ. ಓಕೆ, ಆ ಪ್ಲೇಸ್ ನೋಡಾಯ್ತು. ಅಲ್ಲಿ ನಮ್ಮಿಂದ ಪಾಪ ಬೇರೆಯವರು ಇನ್ಸ್ಪೈರ್ ಆಗಿ ಪ್ಲೇಸ್ ನೋಡ್ತಾ ಇದ್ದಾರೆ. ಸೊ ಇವಾಗ ನಾವು ನಮ್ಮ ದಾರಿ ಕಡೆ ಹೊರಟ್ವಿ. ಅಲ್ಲ, ಈ ಜನಗಳು ಹೆಂಗೆ ಅಂದ್ರೆ ಯಾರಾದ್ರೂ ಏನಾದ್ರೂ ಮಾಡ್ತವ್ರೆ ಅಂದ್ರೆ ಸಾಕು, ಅವರು ಮಾಡಕ್ ಶುರು ಹಚ್ಕೊಬಿಡ್ತಾರೆ. ಬಟ್ ಏನಿಲ್ಲ, ಇದೆಯಲ್ಲ, ಒಂದ್ ಕುರಿ ಹಳ್ಳಕ್ ಬಿಡ್ತು ಅಂದ್ರೆ ಎಲ್ಲ ಕುರಿನೂ ಹಳ್ಳಕ್ ಬಿಡ್ತಂತೆ. ಹಾಗೆ ನಾವು ಕುರಿಗಳ ತರ ಹೋದ್ವಿ, ಅವ್ರುಗಳು ನಮ್ ಹಿಂದೆ ಬಂದ್ರು. ಒಟ್ನಲ್ಲಿ ಯಾರ ಎಲ್ಲೇ ಹೇಳಿದ್ರು ಪ್ಲೇಸ್ ಅಂತೂ ಸಖತ್ತಾಗಿತ್ತು ನೋಡಕ್ಕೆ. ಮಂಗಳೂರು, ಈ ಯಾವ ಪ್ಲೇಸ್ ಇದು, ಸಕಲೇಶ್ಪುರ, ಈ ತರ ಪ್ಲೇಸ್ ಗಳಿಗೆ ಬಂದಾಗ ನಾವ್ ಎಲ್ಲೇ ಹೇಳೋದು ನೋಡಿದ್ರು ವ್ಯೂ ಪಾಯಿಂಟ್ಸ್ ಇರುತ್ತೆ. ಅದಕ್ಕೆ ಹೆಸರುಗಳಿಲ್ಲ ಅಂದ್ರೂ ಸರಿನೇ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ನೇಚರ್. ಬಟ್ ಆದ್ರೆ ಮೇ ಅಂದ್ರೆ ಬಿಸಿಲು ಟೈಮಲ್ಲಿ ಬಂದ್ರು ಇಷ್ಟೊಂದು ಹಸಿರಾಗಿ ತಂಪಾಗಿ ಕೂಲಾಗಿದೆ ವೆದರ್. ಅಂದ್ರೆ ವೆದರ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ವೆದರ್ ಏನ್ ಚೆನ್ನಾಗಿದೆ, ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು ನಮಗೆ. ಯಾಕೆಂದರೆ ಮಳೆ ಸ್ಟಾರ್ಟ್ ಆಗಬೇಕಿತ್ತು ಇಷ್ಟೊತ್ತಿಗೆ. ಬಟ್ ಈ ಸಲ ಮುಂಗಾರು ಲೇಟ್ ಆಗಿದೆ. ತಿಂಡಿ ದಪ್ಪ ಆಗಿದ್ದೀರ. ಪ್ರವೀಣ್ ಒಂಚೂರು ಮೇಂಟೈನ್ ಮಾಡ್ತಿದ್ದಾನೆ ಬಾಡಿ. ಅವನ್ನ ಕೇಳ್ಬಿಟ್ಟು ಏನು ಮಾಡ್ತಾನೆ ಕೇಳ್ಬಿಟ್ಟು ಹಂಗಾದ್ರೂ ಇರಿ ಸ್ವಲ್ಪ. ಅಯ್ಯೋ, ನಾನು ಸಣ್ಣ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಬಟ್ ಏನು ಮಾಡೋದು, ನೋಡ್ಬಿಟ್ರೆ ಏನಾದರೂ ತಿನ್ಬೇಕು ಅನ್ನಿಸ್ತದೆ. ಸರಿ, ಓಕೆ. ಪ್ರವೀಣ್ ಬ್ರೋ, ನೀವು ಸಣ್ಣ ಆಗಿದ್ದೀರಾ? ಸಣ್ಣ ಯಾವಾಗಲೂ ಇರೋದೇ ಸಣ್ಣ. ನಾನು ಸಣ್ಣ ಆಗಿದ್ದೀನಿ ಅಂದರೆ ನಾನು ಮೇಂಟೈನ್ ಮಾಡೋದು ಒಂದೇನೆ. ಯಾವುದೇ ಥರ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಶುಗರ್ ಕಂಟೆಂಟ್ ಯಾವುದೋ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಸೊ ನನ್ನ ಅಡ್ವೈಸ್ ಏನಂತಂದರೆ, ಸೊ ಜಾಸ್ತಿ ಶುಗರ್ನ ಅವಾಯ್ಡ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರ್ತದೆ. ಯಾಕಂದರೆ ನೀವು ಒಂದು ಚಾಲೆಂಜ್ ತಗೊಳ್ಳಿ, ಒಂದು 2 ವಾರ ಅಷ್ಟು ಬಿಟ್ಟು ನೋಡಿ, ನಿಮಗೂ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಅಂದರೆ ನಿಮ್ಮ ಪ್ರಕಾರ ಸಕ್ಕರೆ ತಿನ್ನಬಾರ್ದು? ಸಕ್ಕರೆ ತಿನ್ನಬಾರ್ದು ಅಷ್ಟೇ. ನಾನು ತಿಂಡಿಗಳನ್ನೆಲ್ಲ ಏನ್ ಮಾಡೋದು ಮತ್ತೆ? ಹೌದಲ್ವಾ? ಇವತ್ತೊಂದಿನ ತಿಂತಬಿಡಿ. ನಾನು ಇವತ್ತು ತಂದಿರೋ ತಿಂಡಿ ಅಂತೂ ಬಿಡಲ್ಲ, ತಿನ್ಬಿಡ್ತೀನಿ. ಆದ್ರೆ ಇವತ್ತು ತಗೊಂಡ್ರೆ ಚಿಪ್ಸ್ಗೆ ಸಕ್ಕರೆ ಹಾಕವ್ರೆ. ಹೌದು, ಸಕ್ಕರೆ ಇಲ್ಲ. ಅಲ್ವಾ? Correct. ಆದ್ರೂ ಸಕ್ಕರೆ ಬಿಡೋದು ಅಂದ್ರೆ ಏನೇನ್ ತಿನ್ಬಾರ್ದು? ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿಯೋದು, ಟೀ ಕುಡಿಯೋ ಅಭ್ಯಾಸ ಬಿಡಬೇಕು. ಇದು ನಮ್ಗೆ ಚಾಲೆಂಜಿಂಗು. ಬರೀ ಸಕ್ಕರೆ ಮಾತ್ರ ಅಲ್ಲ, ಜೊತೆಗೆ ಉಪ್ಪುವೆ. ಸೊ ವೈಟ್ ಕಂಟೆಂಟ್ ಅನ್ನೋದು ಜಾಸ್ತಿ, ಅದು ಡೇಂಜರು ಹೆಲ್ತ್ಗೆ. ಸೊ ಯಾವುದೇ ಅದಕ್ಕಿದ್ರೂ ಮಿತವಾಗಿರೋದನ್ನು ಯೂಸ್ ಮಾಡಬೇಕು. ಹಂಗಾದ್ರೆ ಉಪ್ಪಲ್ಲೂ ಶುಗರ್ ಐತೆ ಅಂತ ಹೇಳ್ತೀರಾ? ಉಪ್ಪಲ್ಲಿ ಶುಗರ್ ಇದೆ ಅಂತಲ್ಲ. ಹಾ. ಸೊ ವೈಟ್ ಕಂಟೆಂಟ್ ಆಗಿ ನಾವು ಯಾವುದನ್ನೇ ನಾವು ಕನ್ಸ್ಯೂಮ್ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಹಾನಿಕರ. ಸೊ ಯಾವುದೇ ಆಗಿರಲಿ. ನಾನು ಕೇಳಿದೀನಿ ಒಟ್ಟಿನಲ್ಲಿ ಮೈದಾ. ಓಕೆ, ಮೈದಾ ಹಿಟ್ಟು. ಇದು ರೈಸಲ್ಲೂ ಶುಗರ್ ಇರ್ತದೆ. ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ತಾನೆ. ಕಾರ್ಬೋಹೈಡ್ರೇಟ್ ಎಲ್ಲಿರ್ತದೆ ಎಲ್ಲ ತಾವು ಶುಗರ್ ಇರ್ತದೆ ಅಂತಾನೆ. ಶುಗರ್ ಅದು ಬಿಡಿ. ಶುಗರ್ ಅಂತಂದ್ರೆ ಇಟ್ಸ್ ಎ ಸ್ವೀಟ್, ಇಟ್ಸ್ ಎ ಟೈಪ್ ಆಫ್ ಸ್ವೀಟ್ ಅಷ್ಟೇನೆ. ಸೊ ನಾನು ಹೇಳ್ತಿರೋದು, ಈ ತರ ಕಂಟೆಂಟ್ ನ ಬಿಡಿ, ಹೆಲ್ದಿ ಆಗಿರ್ತೀರಾ. ನಮ್ಗೆ ಗೊತ್ತಿರಲ್ಲ ಶುಗರ್ ಹಿಂಗ್ ಮಾಡ್ತಾರೆ ಅಂತ. ನೀವು ಯಾವಾಗ ಹೋಗಿ ಕಾರ್ಖಾನೆ ನೋಡಿದೀರಾ? ಸಕ್ಕರೆ ಎಲ್ಲ ಏನು ತಿನ್ನೋದೇ ಬಿಟ್ಬಿಡ್ತಾರೆ ನೀವು. ಹಂಗಿರ್ತದೆ ಫುಡ್ ಪ್ರೊಸೆಸಿಂಗ್. ಸೊ ಶುಗರ್, ಬೆಲ್ಲನು ಕೂಡ ಪ್ಯೂರ್ ಆಗಿ ಬರ್ತಾ ಇಲ್ಲ. ಬೆಲ್ಲನು ಕೂಡ ಶುಗರ್ ಇಂದಾನೆ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ಯೂರ್ ಬೆಲ್ಲನು ಸಿಗ್ತಾ ಇಲ್ಲ. ನನ್ನ ಅಡ್ವೈಸ್ ಸ್ಮಾಲ್ ಇದು, ಯಾರ ಕೈಲಿ ಆಗದಿರೋದು ಏನಿಲ್ಲ. ಒಂದ್ 2 ದಿನ ಕಷ್ಟ ಅನ್ಸ್ಬೋದು ಸಕ್ಕರೆ ಇಲ್ಲದೆ ಕಾಫಿ ಕುಡಿಯೋದಕ್ಕೆ, ಸಕ್ಕರೆ ಇಲ್ಲದೆ ಟೀ ಕುಡಿಯೋದಕ್ಕೆ. ಸೊ ಮಿತವಾಗಿ ಉಪ್ಪು ಬೆಳೆಸುವಂಥದ್ದು. ಸೊ ಈ ಥರದ್ದೆಲ್ಲ 2 ದಿನ ಕಷ್ಟ ಅನ್ಸ್ಬೋದು. 3ನೇ ದಿನಕ್ಕೆ ಅಭ್ಯಾಸ ಆಗೋಗಿರ್ತದೆ. ಅದಾದ್ಮೇಲೆ ಮತ್ತೆ ನೀವೇ ಸಕ್ಕರೆ ಹಾಕಿ ತಿನ್ನೋದಕ್ಕೆ ನೀವೇ ಕಷ್ಟಪಡ್ತೀರಾ. ಸೊ ಅಷ್ಟು ಹೆಲ್ದಿ ಆಗಿರ್ತದೆ, ನಿಮ್ಮ ಬಾಡಿನೂ ಅಷ್ಟು ಫಿಟ್ ಆಗಿರ್ತದೆ.
ಅಕ್ಸೆಪ್ಟೆಡ್ ದಟ್ ಚಾಲೆಂಜ್. ಸೊ ನಾಳೆಯಿಂದ 2 ವೀಕ್ಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ 2 ವೀಕ್ಸ್ ಹಂಗೆ ಟ್ರೈ ಮಾಡ್ಕೊಂಡು 2 ವೀಕ್ಸ್ ಅಲ್ಲಿ ಸಣ್ಣ ಎಷ್ಟು ಆಗ್ಬೇಕು. ತೂಕ ಇದ್ರ ನೀವು? ತೂಕ ಹಾಕಿಲ್ಲ, ಬಟ್ ಇಲ್ಲ ತೂಕ ಹಾಕಿದಾಗ 86 kg ಬಂದಿದೆ. ಬಟ್ ಇವಾಗ ತೂಕ ಹಾಕಿಲ್ಲ, ಇನ್ನೊಂದು 2-3 kg ಜಾಸ್ತಿನೇ ಆಗಿರ್ತೀನಿ. ನೋಡಿ ಅಟ್ಲೀಸ್ಟ್ ಇದರಿಂದ ನಿಮ್ಗೊಂದು ಚೇಂಜಸ್ ಕಂಡೇ ಕಾಣುತ್ತೆ. ನನಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸಿ. ಓಕೆ, ನನಗೆ ಸಣ್ಣ ಆಗ್ಬೇಕು ಅಂತಾನೆ ಆಸೆ ಐತೆ. ಬಟ್ ಸಣ್ಣ ಏನ್ ಮಾಡಕ್ಕೆ ಸಣ್ಣ ಆಗ್ಬೇಕು ಅನ್ನೋದೊಂದು ನೆಗ್ಲೆಕ್ಟ್ ಅಷ್ಟೇ. ಆದ್ರೆ ಫಿಟ್ ಆಗಿರ್ತೀವಿ, ಹೆಲ್ತಿ ಆಗಿರ್ತದ ಬಾಡಿ ಅಂದ್ರೆ ಮಾಡೋಣ ಅದನ್ನ. ಐ ಅಕ್ಸೆಪ್ಟೆಡ್ 2 ವೀಕ್ ಚಾಲೆಂಜ್. ನೇಹಾ ನೋಡು ವ್ಯೂ ಪಾಯಿಂಟ್ ಏನ್ ಸಕ್ಕದಾಗ ಕಾಣ್ತಿದೆ ಅಲ್ವಾ, ಸೈಟ್ ಸೀಯಿಂಗ್ಸು ಸಕ್ಕತ್ತಾಗಿದೆ ಮಾತ್ರ. ನನ್ಗಂತೂ ಮ್ಯಾಮ್ ಹೆಂಗೆ ಅಂದ್ರೆ ಈಗ ನಾವ್ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ಅಲ್ವಾ, ಹೌದು. ಆ ಡೆಸ್ಟಿನೇಷನ್ ಗಿಂತ ನಾವ್ ಟ್ರಾವೆಲ್ ಮಾಡ್ತೀವಲ್ಲ ಆ ಆಹಾ. ಎಂಜಾಯ್ಮೆಂಟ್ ಅಂದ್ರೆ ನಂಗೆ ಸಖತ್ ಇಷ್ಟ. ಹೌದಾ? ಅದಕ್ಕೆ ಹೇಳಿ. ಒಂದು ಫಿಲಮ್ ಡೈಲಾಗು ಫೇಮಸ್ ಆಗಿರೋದು, ಯಾವುದು? ನಾವು ಹೋಗೋ ಪ್ಲೇಸಸ್ಗಿಂತ ಕೆಲವೊಮ್ಮೆ ಹೋಗೋ ದಾರಿನೇ ತುಂಬಾ ಇಷ್ಟ ಆಗ್ಬಿಡ್ತದೆ ಅಂತ. ನೀವು ಈ ತರ ಡೈಲಾಗ್ಸ್ ಹೇಳೋದಕ್ಕೆ ಸರಿ ಇದ್ದೀರಾ. ಫ್ರೆಂಡ್ಸ್, ಆನ್ ದ ವೇ ರೈಲ್ವೆ ಬ್ರಿಡ್ಜ್ಗೆ ಹೋಗೋ ಕಡೆ ಯಾವುದೋ ಒಂದು ಡ್ಯಾಮ್ ಸಿಕ್ತು ಅಂತ ನಿಲ್ಸಿದೀವಿ, ಬಟ್ ನೀರು ಮಾತ್ರ ಇಲ್ಲ. ಆ ಕಡೆ ಬ್ರಿಡ್ಜ್ಗೆ ಹೋದ್ರೆ ತೂಗು ಸೇತುವೆನೂ ಇದೆ, ಬಟ್ ಆದ್ರೆ ತೂಗು ಸೇತುವೆ ಯೂಸಲ್ಲಿಲ್ಲ, ಬಿದ್ದೋಗ್ಬಿಟ್ಟಿದೆ. ಓ ಇದೇನಾ? ಅದೇ ಇನ್ಸ್ಟಾದಲ್ಲೆಲ್ಲ ಬರೋದು ಇದೇನಾ? ಯಾವುದು? ಒಬ್ರಿಗೆ ಫೋಟೋ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಅವಳು ಅಷ್ಟು ವೈಟ್, ಅವಳೆ ಕಾರು ವೈಟು, ಅವಳು ಹಾಕಿರೋ ಡ್ರೆಸ್ಸು ವೈಟು. ಫೋಟೋ ತೆಗೆಸ್ಕೊತಾ ಇದ್ದಾರೆ. ರೀ ಬನ್ನಿ, ನನ್ನ ಪಕ್ಕ ನೀವು ಬಂದು ನಿಂತ್ಕೊಂಡ್ರೆ ನನಗೆ ಬೆಲೆ. ಹಾಯ್. ಓಯ್ ಮುದ್ದು, ಏನಾದ ಅವಾಗಲೇ ಸ್ಟಾರ್ಟ್ ನಿಮ್ದು ಕವರ್ ಬಿಚ್ಚಿದ್ದೀರಾ? ಮತ್ತೆ ಹೊಟ್ಟೆ ಹಸಿ ಅಲ್ವಾ, ಅದಕ್ಕೆ ಎಲ್ಲರಿಗೂ, ನಾನು ಒಬ್ಬಳಿಗೆ ಅಲ್ಲ, ನಂಗೂ ಕೊಡ್ತೀರಾ? ಎಲ್ಲರಿಗೂ. ನೀವು ಶುಗರ್ ಬಿಡ್ತೀನಿ ಅಂದಿದ್ದೀರಲ್ಲ, ಇದ್ರಲ್ಲಿ ಶುಗರ್ ಇದೆ. ಯಾರು ಶುಗರ್ ಹಾಕಿದ್ದಕ್ಕೆ? ದಿಲ್ಪಸನ್. ದಿಲ್ಪಸನ್ ಕಂಪ್ನಿ ಓನರ. ಅದಕ್ಕೆ ಹಾಕಿರ್ತಾರಲ್ವಾ, ನೀವಿಬ್ರು ತಿನ್ಬೇಡಿ, ನಾವಿಬ್ರು ತಿಂತೀವಿ. ಓ ಇಲ್ಲ, ಆಕ್ಚುಲಿ ಶುಗರ್ ಲೆಸ್ ಅಂತ ತಗೊಬಂದಿರೋದು ನಾವು. ಕೊಡಿ. ತಿನ್ನೋದಕ್ಕೆ ಫ್ರೆಂಡ್ಸ್, ತುಂಬ ಹೊಟ್ಟೆ ಹಸ್ದಾಗ ಊಟ ಮಾಡೋಕ್ಕೆ ಎಲ್ಲೂ ಊಟ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪೀಸ್ ದಿಲ್ಪಸನ್ ತಿಂದರೆ ಎಷ್ಟು ಹೊಟ್ಟೆ ತುಂಬ ಅನಿಸ್ಲಿಕ್ಕೆ. ಫ್ರೆಂಡ್ಸ್, ಏನು ಅಂದರೆ ಎಲ್ಲಾದರೂ ತುಂಬ ದಿಬ್ಬ ಇರೋ ಪ್ಲೇಸಲ್ಲಿ ನೀವು ಹೋಯ್ತಿರ್ಬೇಕಾದ್ರೆ ಕಾರ್ ಏನಾದ್ರು ಹತ್ತಲಿಲ್ಲ ಅಂದರೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆದರೆ ಇಲ್ಲಿ ಒಬ್ಬರು ನಿಮಗೆ ಒಂದು ಮಂತ್ರ ಹೇಳ್ಕೊಡ್ತಾರೆ. ಆ ಮಂತ್ರ ಹೇಳಿದ್ರೆ ಮೋಸ್ಟ್ಲಿ ಅದು ವರ್ಕ್ ಆಗ್ಬೋದು ನೋಡಿ. ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮಗೂ ಚಿಕ್ಕದ್ರಲ್ಲಿ ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಿದ್ದು. ನಾವೀಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಅಪ್ಪಿರುತ್ತೆ, ಬಸ್ ನಿಧಾನಕ್ಕೆ ಹೋಗ್ಬೇಕಾದ್ರೆ ಏನಂತ ಅನ್ಬೇಕು ಅಂತ ಹೇಳ್ಕೊಡ್ತಿದ್ದಂದ್ರೆ, ಬಸ್ಗೆ ನಮ್ಮಯ್ಯಪ್ಪ ದಾರಿ ಬಿಡು, ನಮ್ಮಯ್ಯಪ್ಪ ದಾರಿ ಬಿಡು ಹಿಂಗಂತ ಇದ್ರೆ ಬಸ್ಸು ಸಲೀಸಾಗಿ ಹೋಗ್ಬಿಡ್ತಾ ಇತ್ತು ಅಂತ. ಆಮೇಲೆ ಪ್ಲೇನ್ ರೋಡಲ್ಲಿದ್ರೆ ಬೇಗ ಟ್ರಾವೆಲ್ ಮಾಡ್ಬೇಕಂದ್ರೆ ರುಸ್ತುಂಬತ್ತನ್ ರಸ್ತೆ ತೋಡು, ರುಸ್ತುಂಬತ್ತನ್ ರಸ್ತೆ ತೋಡು ಹಿಂಗಂತ ಅಂದ್ರೆ ಫಾಸ್ಟಾಗಿ ಹೋಗ್ತೀವಿ ಅಂತ. ನಾನಿದು ಚಿಕ್ಕದ್ರಲ್ಲಿ ಕೇಳಿಸ್ಕೊಂಡಿದ್ದು, ಈಗ ನೆನಪಾಗ್ತೈತೆ. ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ಇಲ್ಲೊಬ್ರು ದಾಸವಾಳ ಕಳ್ತನ ಮಾಡ್ತವ್ರೆ. ಇದೇ ನಿಮ್ಮೂರು ಅನ್ಕೊಂಡಿದ್ದೀರಾ ನೀವು? ಫ್ರೆಂಡ್ಸ್, ಮಾತ್ರ ಇಲ್ಲಿ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಊರುಗಳಲ್ಲಿ ದಾಸವಾಳ ಹೂ ಹಾಕಿದ್ರು ದಾಸವಾಳನೇ ಬಿಡಲ್ಲ. ಇಲ್ಲಿ ರೋಡ್ ಬೇಲಿಗೂ ದಾಸವಾಳ ಗಿಡಗಳು, ದಾಸವಾಳ ಹೂಗಳು. ಜಾಸ್ತಿ ಜನನೂ ಇರಬೇಕಲ್ಲ. ಫ್ರೆಂಡ್ಸ್, ಫೈನಲಿ ನಾವು ಮೂಕನ ಮನೆ ಫಾಲ್ಸ್ಗೆ ಬಂದಿದ್ದೀವಿ. ಈ ಮೂಕನ ಮನೆ ಫಾಲ್ಸ್ ಎಷ್ಟು ಸಖತ್ತಾಗಿದೆ ನೋಡ್ಕೊಂಡು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ರೋಡ್ ಮಾತ್ರ ಚೆನ್ನಾಗಿಲ್ಲ, ಹುಷಾರಾಗಿ ಹೋಗ್ಬೇಕು. ಇಲ್ಲಿಗೆ ಬಂದರೆ ಸ್ಲಿಪ್ ಆದರೆ ಕೆಳಗಡೆ ಸೀದಾ ಫಾಲ್ಸ್ ಒಳಗೆ ಹೋಗ್ಬಿಡ್ತೀವಿ. ಮೆಟ್ಲಿದ್ಯಾ? ನೀವು ಬರ್ತಾನೆ ಇಲ್ಲ ನನ್ನ ಹತ್ರಕ್ಕೆ. ಬರಗಂಟೆ ನೀವು ಓಡ್ತಿದ್ದೀರಲ್ಲ. ಚೇಂಜ್ ಆಗಿದ್ದೀರಾ ನೀವು? ನಿಧಾನ. ಜನ ಚೇಂಜ್ ಕೇಳ್ತವ್ರ? ಚೇಂಜ್ ಏನು ಕೇಳ್ತಿಲ್ಲ,
ಏನ್ ಗೊತ್ತಾ ಫ್ರೆಂಡ್ಸ್, ಇವ್ರಿಬ್ರು ಲವ್ ಮ್ಯಾರೇಜು. ಅದಕ್ಕೆ ಇವಳು ಪ್ರತಿ ಸರಿ ನೀವು ಮುಂಚೆ ತರ ಇಲ್ಲ ಅಂತ ಹೇಳ್ತಾರೆ. ನನಗೆ ಆಪ್ಷನೇ ಇಲ್ಲ ಹೇಳಕ್ಕೆ. ಯಾಕೆ ಹೇಳ್ತಿರ್ತೀರಲ್ಲ ನೋಡಿ, ಇಟ್ಕಡೆ ಬರ್ತಾ ಇದ್ದೀನಿ ನಿಮ್ಮನ್ನ. ನೋಡ್ತೀನಿ ನೋಡಿ ಓಡ್ಬೇಡಿ ಅಂದ್ರೆ ಓಡ್ತೀರಪ್ಪ. ನೀರ್ ಬೀಳ್ತಿರೋ ಸೌಂಡ್ ಕೇಳಿಸ್ತೈತೆ. ಸೌಂಡ್ ಏನೋ ಕೇಳಿಸ್ತಿದೆ, ಬಟ್ ನೀರೇ ಕಾಣ್ತಾ ಇಲ್ವಲ್ಲ. ನೀರಲ್ಲ, ಅದು ಫಾಲ್ ಅಲ್ವಾ? ಅದೇ ಫಾಲ್ ಕಾಣ್ತಾ ಇಲ್ವಲ್ಲ. ನೋಡೋಣ ನಡ್ರಿ ಮುಂದೆ. ಇಲ್ಲೊಂದು ಚಿಕ್ಕ ಸೇತುವೆ ಇದೆ, ಏನು ಹಿಡ್ಕೊಳಕ್ಕೆ ಏನು ಇಲ್ಲ. ನೋ ಸೇಫ್ಟಿ. ತುಂಬಾ ಹಳೇದು, ಹುಷಾರಾಗಿರ್ಬೇಕು. ಏನೂ ಗೊತ್ತಾಗ್ತಾ ಇಲ್ಲ. ಯಾವುದು? ಹೌದಾ? ಬ್ರೋ ನಡ್ರಿ, ಇವಾಗ ಅಲ್ಲಿ ಹೋದ್ರೆ ಕಾಣಿಸ್ಬೋದು. ಬನ್ನಿ. ಆರಾಮಾಗಿ ಗಾಯ್ಸ್ ಇದ್ದಾರೆ. ಸಂಜಿಲೆಲ್ಲ ಹೋಗ್ಬೇಕು ಫಾಲ್ಸ್ ನೋಡಕ್ಕೆ. ನಮ್ಮ ಹಿಂದೆ ಬರ್ತಾ ಇದಾರೆ ಎಲ್ಲ. ಆದ್ರೂ ಇದೊಂಥರ ಸೂಪರ್ ಅಡ್ವೆಂಚರ್. ಕಾಡೊಳಗೆ ಹೋಯ್ತಾ ಇರಂಗದೆ. ಆದ್ರೆ ಕಾಡೊಳಗೆ ಹೋಗಿ ಫಾಲ್ಸ್ ನೋಡ್ತೀವಿ. ಬನ್ನಿ ಗಾಯ್ಸ್. ಯಾರು ಬ್ರೋ ಜಾರ್ತ್ರೆ ಸ್ಕಿಪ್ ನಡಿ. ಹಾ ಹೌದಾ? ಓ ಚೆನ್ನಾಗಿತ್ತು. ಹಂಗೆ ನಡ್ಕೋಬಹುದಾಗಿತ್ತು ಈಸಿಯಾಗಿ ನೋಡಿ. ಈ ಕಷ್ಟಕ್ಕೆ ಚಪ್ಪಲಿ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಬಂದರೆ ಎಷ್ಟು ಕಷ್ಟ ಅಂದರೆ ಕಲ್ ಮೇಲೆಲ್ಲ ನಡಿಬೇಕು. ಇವರೊಬ್ರು ಚಪ್ಪಲಿನ ಅಲ್ಲೇ ಬಿಟ್ಬಿಟ್ಟು ನಡ್ಕೊಂಬತ್ತವ್ರೆ. ಇವ್ರು ಮಾತ್ರ ಶೂ ಮಾತ್ರ ಎಲ್ಲೂ ಬಿಡ್ತಿಲ್ಲ. ಅವರು ಪ್ಯಾಂಟ್ ಮಡ್ಸ್ಕೊತವ್ರೆ ನೀರಾಗ್ಬಿಡುತ್ತೆ ಅಂತ. ಏನು ಅವಳಿಗೆ ಯಪ್ಪ ನಂಗೆ ಭಯ ಇರ್ತೈತೆ. ಬನ್ನಿ, ಇವಾಗ ಮೂಕಲ್ ಮನೆ ಫಾಲ್ಸಿಗೆ ಬಂದಿದ್ದೀವಿ. ಯಾಕೆ ನಾವು ಇಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ಹಿಂದೆ ತೋರಿಸಿ ಎಲ್ಲ ಕಾಮಗಾರಿ ಒಬ್ಬರೇ ಬಂದು ಇಷ್ಟು ಸ್ಟ್ರಗಲ್ ಮಾಡಿ ಬಂದು ನಿಂತ್ಕೊಂಡು ನೋಡಿದ್ವಿ. ಈಗ ಹೊರಡ್ತಾ ಇದ್ದೀವಿ. ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ಮೂಕಮನೆ ಫಾಲ್ಸಲ್ಲಿ ಉಯ್ಯಾಲೆ ಆಡ್ತಿದ್ದೀವಿ. ಇದು ನ್ಯಾಚುರಲ್ ಉಯ್ಯಾಲೆ. ಈ ಥರ ಉಯ್ಯಾಲೆನ ಯಾರು ಆಡಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ಅಷ್ಟು ಸೇಫ್ ಇಲ್ಲ. ಓಕೆನಾ? ಯಾರಾದರೂ ಈ ಥರ ಬಂದರೆ ಸುಮ್ಮನೆ ಜಸ್ಟ್ ಕೂತ್ಕೊಂಡು ಪೋಸ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹಂಗೆ ಹೊಂಟೋಗ್ಬಿಡಿ. ಗೈಸ್ ಮೆಟ್ಲು ಹತ್ತುವಾಗ ಈ ಟ್ರಿಕ್ಸ್ ಫಾಲೋ ಮಾಡಿ. ಹಿಂಗೊಂದು ಜಿಗ್ಜಾಗಲ್ಲಿ ಸೊ ಬೇಗ ಹತ್ಬೋದು. ಫಾಲ್ಸ್ಗೆ ಹತ್ತಿ ಇಳಿದು ಸಾಕಾಗೋಗಿ ಐಸ್ ಕ್ರೀಮ್ ತಿಂತಾ ಇದ್ವಿ. ಕಾಜು ನಂದು ಕೇಸರ್. ನಂದು ಕೇಸರ್.